ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್. ಇವತ್ತು ನಾವು ನಮ್ಮ ಮನೇಲಿ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀವಿ. ನಾಟಿ ಕೋಳಿನ ಚೆನ್ನಾಗಿ ತೊಳೆದು ಈ ಕಡೆ ರೋಸ್ಟ್ ಮಾಡೋಣ ಅಂತ ಈ ಕಡೆ ಹುರಿತಾ ಇದ್ದೀವಿ. ಸೊ ಇನ್ನೊಂದು ಸ್ಟವಲ್ಲಿ ನಾವು ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀವಿ ಮಸಾಲೆಗೋಸ್ಕರ. ಸೊ ನಾಟಿ ಕೋಳಿನ ಚೆನ್ನಾಗಿ ಹುರ್ಕೋತಾ ಇದ್ದೀವಿ. ಸೊ ಅದು ಚೆನ್ನಾಗಿ ಹುರ್ಕೊಂಡಾದಮೇಲೆ ಈ ಕಡೆ ಸ್ಟವ್ವಲ್ಲಿ ನಾವು ಮಸಾಲೆಗೆ ಅಂತ ಹುರಿತಾ ಇದ್ದೀವಿ. ಹುರಿದಿರೋ ಅಂಥದ್ದನ್ನ ಎಲ್ಲ ಆಡಿಸ್ಕೊಂಡಿದ್ದೀವಿ. ಸೊ ಆಡಿಸ್ಕೊಂಡಾದ್ಮೇಲೆ ಅದನ್ನ ಹಾಕಿದ್ದೀವಿ. ಇದೀಗ ಚಿಕನ್ ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ. ಸೊ ಇದನ್ನು ಬೇಯ್ತಾ ಇರ್ಬೇಕಾದ್ರೆ ನನ್ನ ಮಗಳು ನಾನು ಅಡುಗೆ ಮಾಡ್ತೀನಿ ಅಂತ ಇದು ಬಂದಿದ್ದಾಳೆ. ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ಚಿಕನ್ ಬೇಯಿಸೋಕೆ ಬೇಡಲ್ಲ, ತಡೀರಿ ಅಂತ ನನ್ನ ಮಗಳು A few moments later. ಬೇಯಿಸ್ತಾನೇ ಇದ್ದಾಳೆ. ಇನ್ನು ಸಾಕು ಬಿಡಮ್ಮ ಅಂತ ಈಗ ಇಸ್ಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀವಿ. ಸೊ ಈಗ ಫೈನಲಾಗಿ ಖಾರ ಹಾಕಿದ್ದೀವಿ. ಖಾರ ಹಾಕಿದ್ಮೇಲೆ ಸಾಂಬಾರು ರೆಡಿಯಾಗಿದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನಾಳೆ ಸಿಗೋಣ ಫ್ರೆಂಡ್ಸ್. ಗುಡ್ ನೈಟ್.